ಮಸಲೆ ಎಲ್ಲ ಹೋಗಿ ಗಾಯ ಏನು ಬೋನು ಕಾಣುವಂತ ಸ್ಥಿತಿಯಲ್ಲಿ, ಅವನ ಮನೆಗೆ ಒಳಗೆ ಹೋದಾಗ ವಾಸನೆ ಬರುವಂತ ಸ್ಥಿತಿ ಉಂಟು. ಅದಕ್ಕೆ ಯಾರು ಟ್ರೀಟ್ಮೆಂಟ್ಗಳು ಕೂಡ ಮಾಡುದಿಲ್ಲ. ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ ನ ಕಾನ್ಸೆಪ್ಟ್ ಯಾವ ಡಾಕ್ಟರ್ಗಳು ಕೂಡ ಹೇಳುವಂತದ್ದು ಕಡಿಮೆ. ಟೆಸ್ಟರ್ ಅಲ್ಲಿ ಮುಟ್ಟಿದವನು 11,000 ವೋಲ್ಟ್, ಕಲ್ತದ್ದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲ್ಲವೂ ಕೂಡ ಬದನೆಕಾಯಿ ಆಯ್ತು. ಓದಿದ್ದೆಲ್ಲ ಬದನೆಕಾಯಿ ಆಯ್ತು. ಶಾಕ್ ಆಗಿ ಬಿದ್ದಾಗ ಸೊಂಟದ ಕೆಳಭಾಗವನ್ನು ಕಳ್ಕೊಂಡಿದ್ದೇನೆ. ಆಕ್ಚುಲಿ ಆ ಶಾಕ್ ಇಂದ ಬರ್ಲಿಕ್ಕೆ ಕೆಲವು ವರ್ಷಗಳು ಬೇಕಾಯ್ತು. ಸುಸೈಡ್ ಅಟೆಂಪ್ಟ್ ಗೆ ರೆಡಿ ಮಾಡ್ತಾ ಇದ್ದೆ. ನಮ್ಮ ಹಿರಿಯರಾದಂತ ಕೃಷ್ಣ ಭಟ್ ಅವರು ಹೇಳಿದ್ರು, ಅವರಿಗೆ ಒಂದು ಲೆಟರ್ ಬರ್ದಿದ್ದೆ, ನಾನು ಎಲ್ಲವನ್ನು ಕಳ್ಕೊಳ್ತಾ ಇದ್ದೇನೆ, ವಿನಾಯಕ ಹೋಗ್ತಾ ಇದ್ದೇನೆ, ಸಾಧ್ಯವೇ ಇಲ್ಲ ಈ ಜೀವನ. ಇಡೀ ಸೌತ್ ಏಷ್ಯಾದಲ್ಲಿ ನಂಬರ್ 1 CMC ವೆಲ್ಲೂರಲ್ಲಿ, ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದು ಉಂಟು. ಅದು ಭಾರಿ ಫೇಮಸ್. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಯಾವಾಗಲೂ ಕೃಷಿಯ ಸಂಗತಿಯನ್ನೇ ತೋರಿಸುವಂಥದ್ದು, ಹಾಗೆ ಒಂದು ವಿಶಿಷ್ಟವಾಗಿರುವಂತಹ ಒಂದು ಕೃಷಿಯ ಸಾಧಕರನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ನಮ್ಮ ಧರ್ಮಸ್ಥಳ ಗ್ರಾಮದ ಕನ್ಯಾಡಿಯ ಒಂದು ಮನೆಗೆ. ಈ ವಿಡಿಯೋ ಅತ್ಯಂತ ವಿಶೇಷವಾಗಿರುವಂಥದ್ದು. ಇಷ್ಟರವರೆಗೆ ನಾವು ಯಾವ್ಯಾವ ವಿಡಿಯೋಗಳನ್ನು ಮಾಡಿದ್ವಿ ಅದೆಲ್ಲದಕ್ಕಿಂತನೂ ಕೂಡ ಇದಕ್ಕೊಂದು ಹೆಚ್ಚಿನ ಬೆಲೆ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಕೇವಲ ಕೃಷಿ ಮಾತ್ರ ಅಲ್ಲ, ಸಮಸ್ಯೆಗಳು ಬಂದಾಗ ಹೇಗೆ ಅದನ್ನು ನಿಭಾಯಿಸಬೇಕು, ಸವಾಲುಗಳು ಬಂದಾಗ ಹೇಗೆ ಎದುರಿಸಿ ನಿಲ್ಲಬೇಕು, ಸೋಲನ್ನು ಹೇಗೆ ಸೋಲಿಸಬೇಕು ಅಂತೇಳಿ ತೋರಿಸಿಕೊಟ್ಟಿರುವಂಥ ಒಂದು ಜ್ವಲಂತ ಉದಾಹರಣೆಯನ್ನು ತೋರಿಸ್ಲಿಕ್ಕೆ ಬಂದಿರುವಂಥದ್ದು ನಾನು ಕನ್ಯಾಡಿಯ ವಿನಾಯಕರಾವ್ ಅವರ ಮನೆಗೆ. ಆರೋಗ್ಯಕ್ಕೆ ಬಂದಿರುವಂಥ ಸಮಸ್ಯೆ ಕಾರಣಕ್ಕೋಸ್ಕರ ಜೀವನನೇ ಬೇಡ ಅಂತ ಹೇಳುವಂಥ ಸನ್ನಿವೇಶದಿಂದ ಮತ್ತೆ ಮೇಲೆದ್ದು ಬೆನ್ನು ಮೂಳೆ ಸ್ವತಃ ನನಗೆ ಮುರಿದಿದ್ರು ಕೂಡ ಅದನ್ನು ಸರಿ ಮಾಡಿಕೊಂಡು ಅದರ ಜೊತೆಗೆ ನೂರಾರು ಜನ ಬೆನ್ನು ಮೂಳೆ ಮುರಿದಿರುವಂಥ ಜನರಿಗೆ ಸಹಾಯ ಮಾಡ್ತಾ ಸೇವಾಧಾಮದ ಮುಖಾಂತರ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡದಾಗಿರುವಂತಹ ಸೇವಾ ಸಂಸ್ಥೆಯ ಕೆಲಸ ಮಾಡ್ತಿರುವಂಥ ವಿನಾಯಕರಾವ್ ಅವರ ಕೃಷಿಯನ್ನು ತೋರಿಸ್ತೇನೆ. ಅದರ ಜೊತೆಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ. ಆ ಕಾರಣಕ್ಕೋಸ್ಕರ ನೀವೆಲ್ಲ ನಮ್ಮ ಸ್ನೇಹಿತರು ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋದ ಬಗ್ಗೆ ತುಂಬಾ ವಿಶೇಷವಾಗಿ ಮತ್ತು ಹೆಚ್ಚು ಸಮಯ ಇರುವಂತಹ ವಿಡಿಯೋ, ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ ಮತ್ತು ಇದಕ್ಕೆ ಶೇರ್ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ಕೆ ಬೆಂಬಲಿಸಿ. ನಮ್ಮ ಜೊತೆ ವಿನಾಯಕರಾವ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಸೂಪರ್ ಅಲ್ಲ. ಒಂದು ಬಾಲ್ಯದಲ್ಲಿ ಕೃಷಿಯಲ್ಲಿ ಖುಷಿ ಕಂಡವನು, ಅಪ್ಪನೊಟ್ಟಿಗೆ ಕೃಷಿ ಮಾಡ್ತಾ. ಆದ್ರೆ ಏನು ಶಿಕ್ಷಣ ಮುಗ್ದ ನಂತರ, ಅಪ್ಪ ತೀರಿದ ನಂತರ ಪೂರ್ತಿ ಮನೆಯ ಜವಾಬ್ದಾರಿಯನ್ನು ನನ್ನ ಅಣ್ಣ ಅಕ್ಕನವರೆಲ್ಲ ಸೇರಿ ಕೊಟ್ರು. ಅದನ್ನು ಮುಂದುವರಿಸ್ತಾ ಹೋದಾಗ ಒಂದು ದುರ್ಘಟನೆ ಆಯ್ತು. ವೀಲ್ ಚೇರ್ ಅಲ್ಲಿ ಓಡಾಟ, ಜೀವನ ಅದರಲ್ಲಿ ಮಾಡುವಂತದ್ದು ಆಯ್ತು. ಒಂದ್ ಸ್ವಲ್ಪ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳಿತು. ಮತ್ತೆ ನನ್ನ ಕುಟುಂಬ ಒಂದು ನಿರ್ಧಾರಕ್ಕೆ ಬಂತು. ಏನು 20 ಎಕರೆ ಸ್ವಲ್ಪ ಕೃಷಿ ಇದ್ದು ಬಾಕಿ ಗದ್ದೆಗಳನ್ನು ಹಾಗೆ ಪಡೀಲು ಬಿಟ್ಟದಿತ್ತು. ಮತ್ತೆ ಗುಡ್ಡೆಗಳು, ಏನು ಕೃಷಿ ಇಲ್ಲದ ಗುಡ್ಡೆಗಳು ಮಾಮೂಲಿ, ಅದರಲ್ಲಿ ಬೀಜ, ಗೇರು ಬೀಜದ್ದು ಕೃಷಿ ಇತ್ತು. ಆಗ ಅವರ ಡಿಸಿಷನ್ ಹೇಗಿತ್ತು, ಪವರ್ ಆಫ್ ಅಟಾರ್ನಿಯನ್ನು ನನಗೆ ಕೊಡುದು, ಕೃಷಿಯನ್ನು ಜಾಸ್ತಿ ಮಾಡುದು ಅಂತ. ಯಾಕಂದ್ರೆ ನನ್ನ ಅದೇ ಉದ್ದೇಶದಲ್ಲಿ ನನ್ನನ್ನು ಏನು ಅಪ್ಪನ ನಂತರದ್ದು ನಿನಗೆ ಜವಾಬ್ದಾರಿ ಅಂತ ಅವರು ಹೇಳಿದ್ರು. ಆದ್ರೆ ಅಣ್ಣ ಒಂದು ಡಿಸಿಷನ್ಗೆ ಬಂದ, ಕೇವಲ SLC ಬೇಡ, ಒಂದು ಡಿಗ್ರಿ ಆಗಿ ಆಗ್ಬೇಕು ಅಂತ. ಹಾಗೆ ಡಿಪ್ಲೊಮಾ ಮುಗಿಸಿ ಮತ್ತೆ ಮನೆಯ ಜವಾಬ್ದಾರಿಯೂ ಸಿಕ್ಕಿತ್ತು. ಆಗ ಸ್ವಲ್ಪ ಆರ್ಥಿಕವಾಗಿ ನಾವು ಬಲಾಢ್ಯರ ಆಗಿರ್ಲಿಲ್ಲ. ಹಾಗಂತೇಳಿ ಇವತ್ತು ಬಲಾಢ್ಯರು ಅಂತಲ್ಲ, ಎಂತ ಸಸ್ಟೈನೇಬಲ್ ಜೀವನಕ್ಕೆ ಏನು ಬೇಕು ಅದು ಉಂಟು. ಇಂಥ ಸ್ಥಿತಿಯಲ್ಲಿ ಕೃಷಿ ಮಾಡುವಂತದ್ದು ಕೂಡ ಒಂದು ಸವಾಲಾಗಿತ್ತು. ಕಣ್ಣೆದುರು ಎಂತ ಸಪೋರ್ಟ್ ಮಾಡುವಂತ ಕುಟುಂಬ, ಇನ್ನೊಂದು ಕಡೆ ಕುಟುಂಬದ ಯೋಚನೆ ಏನುಂಟು, ಆ ಕೃಷಿ ಉದ್ಧಾರ ಆಗ್ಬೇಕು ಅನ್ನುವಂಥದ್ದು. ಅದರೊಟ್ಟಿಗೆ ನನಗೂ ಕೂಡ ಅದು ಅದರಲ್ಲಿ ಇದ್ದು ಖುಷಿ, ಅವನು ಬದುಕಬೇಕು ಅಂತ ಅವರು ಕೊಂಡದ್ದು ಕನಸು. ನಾನು ಅದಕ್ಕೆ ಹೊಂದಿಕೊಳ್ಬೇಕಿತ್ತು. ಯಾಕಂದ್ರೆ ನನ್ನನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ಅವ್ರದ್ದು. ಆದ್ರೆ ಆ ಕೃಷಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನಗೆ ಕೊಟ್ಟ ಕಾರಣ ಪವರ್ ಆಫ್ ಅಟಾರ್ನಿ ಆದ ನಂತರದಲ್ಲಿ ಕೃಷಿಗಾಗಿ ಸಲಗಳು ಮಾಡ್ತಾ ಬಂದೆವು. ಅದರ ಒಟ್ಟೊಟ್ಟಿಗೆ ಕೃಷಿಯನ್ನು ಪ್ರಾರಂಭ ಮಾಡುವಾಗ ಗುಡ್ಡೆಯಲ್ಲಿ ಸುಮಾರು 1,000 ಏನು ರಬ್ಬರ್ ಗಿಡವನ್ನು ನಟ್ಟೆವು.
ಇವತ್ತು ನನ್ನ ಓಡಾಟದಲ್ಲಿ ಏನು ನಾನು ವೈಯಕ್ತಿಕವಾದಂತ ಓಡಾಟ ಏನು ಗಾಡಿಯಲ್ಲಿ ಮಾಡ್ತೇನೆ, ಅದರದ್ದು ಡೀಸೆಲ್ ಹಾಕ್ಲಿಕ್ಕೂ ಕೂಡ ಇದು ಮೂಲ ಕೃಷಿಯ ದುಡ್ಡುಗಳು. ದುಡ್ಡುಗಳು ಅಂತ ಹೇಳ್ತೇನೆ. ಈ 2004 ಆಗುವಾಗ ನಾವು ಸೇವಾ ಭಾರತಿ ಪ್ರಾರಂಭ ಮಾಡಿದಾಗ ಮತ್ತೊಂದು 4 ವರ್ಷದಲ್ಲಿ ಧರಿತ್ರಿ ಕೃಷಿಕರ ಸಂಘ ರಿಜಿಸ್ಟರ್ ಮಾಡಿ ಒಂದಷ್ಟು ಕೃಷಿಕರನ್ನು ಒಟ್ಟು ಮಾಡಿ ಸಾವಯವಕ್ಕೆ ಬಂದಂತವ್ರು ನಾವು. 80 ಜನ ಕೃಷಿಕರು ಸದಸ್ಯರಾಗಿದ್ರು. ಅನೇಕ ಇಲಾಖೆಗಳ ಮೂಲಕ ಸೌಲಭ್ಯಗಳು, ಫರ್ಟಿಲೈಸರ್ಗಳು, ಕೃಷಿ ಮೇಳಕ್ಕೆ ಹೋಗುವಂತದ್ದು, ಕೃಷಿ ಅಧ್ಯಯನ ಪ್ರವಾಸಗಳು, ಸವಲತ್ತುಗಳು, ಯಾವುದು ಸಹಾಯ ಧನಗಳು ಕೂಡ ನಮಗೆ ಸಿಕ್ಕಿದೆ 86 ಮಂದಿ ಕೃಷಿಕರಿಗೆ. ಅದನ್ನು ಮುನ್ನಡೆಸುವಂತ ಪ್ರಾರಂಭ ಮಾಡಿದ್ದು ಕೂಡ ನಾವೇ. ನಮ್ಮ ಒಂದಷ್ಟು ಇವತ್ತು ಜಯಾನಂದ್ ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಸ್ಥಳೀಯ ಏನು ಕೃಷಿಕರಿದ್ದಾರೆ ಅವರು ಅವರ ಒಟ್ಟುಗೂಡುವಿಕೆಯಲ್ಲಿ ಆದದ್ದು ರಿಜಿಸ್ಟರ್ಡ್ ಧರಿತ್ರಿ ಕೃಷಿಕರ ಸಂಘ. ಆಗ ಎಲ್ಲ ಇಲಾಖೆಗಳ ಪರಿಚಯ ಆಯ್ತು. ಆಗ ಜೇನು ಕೃಷಿ ಬಂತು, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಅರಣ್ಯ ಇಲಾಖೆ, ಇದು ತೆಂಗು ಬೆಳೆಗಾರ ಎಂತ CDB ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್, ಇದೆಲ್ಲವೂ ಕೂಡ ಬಂತು. ಸ್ವಲ್ಪ ಸಮಯದಲ್ಲಿ CDB ಅವರು ಇನ್ನೊಂದು ಯೋಜನೆ ಕೊಟ್ಟು ಒಂದು ಫೆಡರೇಷನ್ ಮಾಡಿ ಅನ್ನುವಂಥದ್ದು. ಆಗ ತೆಂಗು ಬೆಳೆಗಾರರ ಒಕ್ಕೂಟ ಮಾಡಿದೆವು. 606 ಮಂದಿ ಅಷ್ಟು ನೋಂದಾವಣೆ ಮಾಡಿದೆವು ಇಡೀ ತಾಲೂಕಲ್ಲಿ. ಅದಕ್ಕೆ ಬೇಕಾಗುವಂತ ಎಲ್ಲ ವ್ಯವಸ್ಥೆಗಳು ಮತ್ತು ಅದು ಟ್ರೈನಿಂಗ್ಗಳು ಅದರಿಂದನೂ ಕೂಡ ಸಿಕ್ಕಿತ್ತು. ಒಟ್ಟಿನಲ್ಲಿ ನನಗೂ ಕೂಡ ಮತ್ತು ನನ್ನೊಟ್ಟಿಗಿರುವಂತ ಕೃಷಿಕರಿಗೂ ಕೂಡ ಇದರಲ್ಲಿ ತುಂಬಾ ನಾವು ಏನು ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ನಾವು ಸಮರ್ಥರಾಗಿದ್ದೇವೆ. ಇವಾಗ ಯಾವ್ದಾವ್ದೆಲ್ಲ ಕೃಷಿ ಇದೆ ನಿಮ್ಮಲ್ಲಿ? ನನ್ನ ಹತ್ರ ಮುಖ್ಯವಾಗಿ ಏನು ಅಡಿಕೆ, ಅದರ ಎಡೆಯಲ್ಲಿ ಸ್ವಲ್ಪ ಏನು ಬಾಳೆ ಉಂಟು. ಯಾಕಂದ್ರೆ ರಬ್ಬರ್ ಸುಮಾರು 1200 ರಬ್ಬರ್ ಉಂಟು. ಎರೆಗೊಬ್ಬರಕ್ಕೆ ತೊಟ್ಟಿ ಮಾಡಿ 1-2 ವರ್ಷ ಒಂದಷ್ಟು ಕ್ವಿಂಟಾಲ್ಗಳು ಎರೆಗೊಬ್ಬರವನ್ನು ತಗೊಂಡಿದ್ದೇನೆ. ಎರಡನೇದು 3-4 ಜೇನು ಪೆಟ್ಟಿಗೆಗಳು, ಒಂದು 20 ಪೆಟ್ಟಿಗೆಗಳಷ್ಟು, ಸಾಧಾರಣ ಒಂದು ವರ್ಷಕ್ಕೆ 25-30 kg ಏನು ಜೇನನ್ನು ನಾನು ಪಡ್ಕೊಂಡಿದ್ದೇನೆ ಮತ್ತು ನನ್ನ ಬೆಳಗಿನ ಆಹಾರದಲ್ಲಿ ಜೇನನ್ನು ಉಪಯೋಗ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ಇದು ಖುಷಿಯ ಸಂಗತಿ. ಯಾಕಂದ್ರೆ ಆಗ 4 ದೋಸೆ ತಿನ್ಲಿಕ್ಕೆ ಆಗ್ತಾ ಇತ್ತು, 1 ದೋಸೆ ಜೇನಲ್ಲಿ ತಿಂತಾ ಇತ್ತು. ಮತ್ತೆ ಚಟ್ನಿ, ಮೊಸರು, 2 ಚಟ್ನಿಯಲ್ಲಿ 1 ಮೊಸರಲ್ಲಿ 1 ಜೇನಲ್ಲಿ ತಿಂತಾ ಇತ್ತು. ಈಗ ಶರೀರ ಕೇಳುದಿಲ್ಲ, 2 ಆಗುವಾಗ ಆಗ್ತದೆ. ಓದ್ತಾ ಇದ್ದಲ್ಲಿ 3ನೇದು. ಮತ್ತೆ ಇನ್ನು ಶುಗರ್ ಬಂದಿದೆ. ಶುಗರಿಗೂ ಸಹ ನಾನು ಒಮ್ಮೊಮ್ಮೆ ಬೆಳಿಗ್ಗೆ ಏನು ಲಿಂಬು ಮತ್ತು ಜೇನು ಹಾಕೊಂಡು ನಾನು ತಗೊಳ್ತೇನೆ. ಯಾಕಂದ್ರೆ ಬಾಡಿ ಕೂಡ ಫಿಟ್ ಇರ್ಬೇಕು ಅನ್ನುವಂಥದ್ದು. ಫಿಟ್ ಇಂಡಿಯಾಕ್ಕೆ ಹೋಗ್ತಾ ಇದ್ದೇನೆ. ಯಾಕಂದ್ರೆ ನಾವು ಖುಷಿ ಇರ್ಬೇಕಲ್ಲ. ಯಾಕಂದ್ರೆ ಇದರ ಹೊತ್ತಿಗೆ ಏನು ಸೇವಾ ಭಾರತೀಯ ಜವಾಬ್ದಾರಿ ಅದು ಕೂಡ ನನ್ನ ಹೆಗಲಲ್ಲಿ ಉಂಟು. ಸರ್, ನಮ್ಗೆಲ್ಲ ಒಂದು ಸಣ್ಣ ಜ್ವರ ಬಂದ್ರೆ, ಸಣ್ಣ ಸಮಸ್ಯೆ ಆದ್ರೂ ಕೂಡ ಕೃಷಿಯೆಲ್ಲ ಯಾವ್ದು ಬೇಡ ಅಂತ ಹೇಳಿ ಮೂಲೆಯಲ್ಲಿ ಮಲ್ಕೊಳ್ತೇವೆ. ಸಾಧಾರಣ ಸಮಾಜ ಇರುವಂತದ್ದು ಹಾಗೆ. ಅಂತದ್ರಲ್ಲಿ ನಿಮ್ಗೆ ಈ ರೀತಿಯ ಒಂದು ದೊಡ್ಡ ಸಮಸ್ಯೆ, ದೊಡ್ಡ ಗಂಡಾಂತರ ಬಂತು ನಿಮ್ಗೆ. ಆ ಸಂದರ್ಭದಲ್ಲಿ ಸಹಜವಾಗಿ ಈಗ ಹುಟ್ಟಿನಿಂದಲೇ ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಅದಕ್ಕೆ ಮೈಂಡ್ ಸೆಟ್ ಆಗಿರ್ತದೆ. ಆದ್ರೆ ನಿಮ್ಗೆ ಒಂದು ಯಂಗ್ ಏಜ್ ಅಲ್ಲಿ ಇರುವಾಗ ಇಂಥದ್ದೊಂದು ಎದ್ದು ಓಡಾಡದೆ ಆಗದಿರುವಂತ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತು ಸರ್ ನಿಮ್ಗೆ? ಇದು ಹೇಗೆ ಆಯ್ತು ಈ ಘಟನೆ? ಆಕ್ಚುಲಿ ಆ ಶಾಕ್ ಇಂದ ಬರ್ಲಿಕ್ಕೆ ಕೆಲವು ವರ್ಷಗಳು ಬೇಕಾಯ್ತು. ಸುಸೈಡ್ ಅಟೆಂಪ್ಟ್ ಗೆ ರೆಡಿ ಮಾಡ್ತಾ ಇದ್ದೆ. ನಮ್ಮ ಹಿರಿಯರಾದಂತ ಕೃಷ್ಣ ಭಟ್ ಅವರು ಹೇಳಿದ್ರು, ಅವರಿಗೆ ಒಂದು ಲೆಟರ್ ಬರ್ದಿದ್ದೆ, ನಾನು ಎಲ್ಲವನ್ನು ಕಳ್ಕೊಳ್ತಾ ಇದ್ದೇನೆ, ವಿನಾಯಕ ಹೋಗ್ತಾ ಇದ್ದೇನೆ, ಸಾಧ್ಯವೇ ಇಲ್ಲ ಈ ಜೀವನ ಅಂತ. ಯಾಕಂದ್ರೆ ಈ ತೀವ್ರತೆ ಅಷ್ಟು ಉಂಟು, ಸ್ಪೈನಲ್ ಕಾರ್ಡ್ ಇಂಜುರಿಯ ತೀವ್ರತೆ. ಆದ್ರೆ ಅವರು ಒಂದು ಮಾತು ಹೇಳಿದ್ರು, ನಿನ್ನಗಿಂತ ಕೆಟ್ಟ ಸ್ಥಿತಿಯಲ್ಲಿ ತುಂಬಾ ಜನ ಇದ್ದಾರೆ, ಅವರನ್ನು ನೀನು ನೋಡು, ಅವರಿಗೆ ಆಧಾರ ಆಗು, ಆಗ ಇಡೀ ಸಮಾಜ ನಿನ್ನನ್ನು ನೋಡ್ತದೆ ಅಂತ. ಅದು ನನ್ನನ್ನು ಬದುಕಲ್ಲಿ ಬದಲಾಯಿಸಿದ ಆ ಮಾತುಗಳು. ಅಂದ್ರೆ ಈ ಅಟೆಂಪ್ಟ್ ಮಾಡ್ಕೊಳ್ಳೋದು ಅಂದ್ರೆ ಏನದು? ನಾವು ಬೇಕಾದ ಹಾಗೆ ಜೀವನ ಮಾಡ್ಲಿಕ್ಕಂತೂ ಆಗುದಿಲ್ಲ. ವೀಲ್ ಚೇರ್ ಅಲ್ಲಿ ಕುತ್ಕೊಳ್ಳಿಕ್ಕೂ ಕೂಡ ಆಗುದಿಲ್ಲ. ಇದು ಯೋಚನೆ ಮಾಡಿದಾಗೆ ನಾವು ಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಮಲಮೂತ್ರ ತೆಗಿಲಿಕ್ಕೂ ಗೊತ್ತಿಲ್ಲ, ಯಾವ್ದೋ ಟ್ಯೂಬ್ ಹಾಕಿ ತೆಗಿಬೇಕು. ಎನಿಮಾ 1 ವಾರ ತಿಂದ್ರು ಕೂಡ ಅದು ಮಲ ಹೊರಗೆ ಬರೋದಂತಹ ಸ್ಥಿತಿ ಉಂಟು. ಟೆನ್ಷನ್ ಆಗ್ತದೆ. ಟಿವಿಯನ್ನು ಎಷ್ಟು ನೋಡುದು ಅಂತ, ಮೊಬೈಲ್ ಅನ್ನು ಎಷ್ಟು ನೋಡುದು ಅಂತ. ಸೀದಾ ಹೊರಗೆ ಬರುವ ಬೇರೆ ಕೃಷಿ ಜಾಗಕ್ಕೆ ಹೋಗುವ ಅಂದ್ರೆ ಅದಕ್ಕೂ ಕೂಡ ಸಮಸ್ಯೆಗಳೇ, ಉಬ್ಬು ತಗ್ಗು ಏರು ಬೆಟ್ಟಗಳೇ ಇರುವಂತದ್ದು ಸ್ಥಿತಿ. ಹೇಗೆ ಇಡೀ 24 ಗಂಟೆಯಲ್ಲಿ 12 ಗಂಟೆ ನಿದ್ರೆ ಮಾಡಿದ್ರು ಕೂಡ ಉಳಿದ 12 ಗಂಟೆಯನ್ನು ಪಾಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಓದುವಂತದ್ದು ಸ್ವಲ್ಪ ಕಡಿಮೆ, ಆದ್ರೆ ಮಾತಾಡುವಂತದ್ದು ಜಾಸ್ತಿ ಇತ್ತು. ಆಗ ಏನಂದ್ರೆ ಒಂದು ಹಂತಕ್ಕೆ ಒಮ್ಮೆ ಎಲ್ಲರೂ ಬಂದು ಸಾಂತ್ವನ ಮಾಡ್ತಾ ಇದ್ರು, ಮತ್ತೊಂದು ಹಂತಕ್ಕೆ ನನ್ನದು ಏನು ಆಗುದಿಲ್ಲ, ನಾನು
ನಾವೆಲ್ಲ ಅವನ ಹತ್ರ ಹೋದ್ರೆ ನಮಗೆ ಸಮಸ್ಯೆ ಅಂಟುತ್ತದೆ ಅಂತ ಆ ಸ್ಥಿತಿಯಲ್ಲಿ ಸ್ವಲ್ಪ ದೂರ ಆದದ್ದು ಕೂಡ ಉಂಟು. ಇದು ನಾನು ಸಮಾಜದ ಸ್ಥಿತಿ ಹೇಳುವ. ಆದ ಕಾರಣ ಯಾವ ನನ್ನ ಅಣ್ಣನವರು ನೀನು ಬದುಕಲಿಕ್ಕೆ ಅವಶ್ಯಕತೆ ಏನು ಉಂಟು ನಾವು ಮಾಡಿಕೊಡ್ತೇವೆ. ಎರಡನೇದು ಹಿರಿಯರಾದ ಸಂಘದ ಹಿರಿಯರೆಲ್ಲ ವಿಶ್ವಾಸ ಕಳ್ಕೊಳ್ಬೇಡ ಅನ್ನುವಂಥದ್ದು. ಇನ್ನು ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು, ನೀವು ಎಲ್ಲಿಗೆ ಒಮ್ಮೆ ಮಾರ್ಗ ಬಂದಾಗಿತ್ತು 4-5 ವರ್ಷ, ನನ್ನನ್ನು ಹೊತ್ತುಕೊಂಡು ಹೋಗ್ಬೇಕಾದ ಸ್ಥಿತಿ. ನೀವು ಕರೆದಾಗ ನಾವು ಹೊತ್ತುಕೊಂಡು ಹೋಗ್ತೇವೆ ಅಂತ ಹೇಳಿದಂತ ಕಾರ್ಯಕರ್ತರು ನನ್ನೊಟ್ಟಿಗೆ ಇರುವ ಕಾರಣ ಇವತ್ತು ಆ ಸೊಸೈಟಿಗಿಂತ ಚೇಂಜ್ ಆಗಿದ್ದೇನೆ. ಆದ್ರೆ ಇವತ್ತು ಕೃಷಿಯನ್ನು ಖುಷಿಯಲ್ಲೇ ಮಾಡ್ತಾ ಸಾಧ್ಯ ಆದಷ್ಟರ ಮಟ್ಟಿಗೆ ಅದನ್ನು ಎಂತ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕೃಷಿಯ ಕೆಲಸಕ್ಕಾಗಿ ಇದ್ದ ಹಳೆ ಕೆರೆಯನ್ನು ಒಳಗೆ ಇನ್ನು ರಿಂಗ್ ಹಾಕಿ 4 ಫೀಟ್ ಜಾಸ್ತಿ ಆಳ ಮಾಡಿ ನೀರು ತೆಗೆಯುವಂತ ಇದಕ್ಕಾಗಿ ಹೊರಟವನು. ರಿಂಗ್ ಹಾಕಿತ್ತು, ಅದರ ಮಣ್ಣು ಮತ್ತು ನೀರು ಖಾಲಿ ಆಗ್ಬೇಕಿತ್ತು. 30 ವರ್ಷದ ಹಿಂದೆ 96ನೇ ಇಸವಿ ಮಾರ್ಚ್ 21 ಅವತ್ತು ಒಂದು 25 ಜನ ಬರಬೇಕಿತ್ತು. ಅವರು ಬರುವ ಮೊದಲು ನೀರು ಖಾಲಿ ಆಗ್ಬೇಕಿತ್ತು. ಲೋ ವೋಲ್ಟೇಜ್ ಸಮಸ್ಯೆ ಮತ್ತೆ ಮಧ್ಯಾಹ್ನದವರೆಗೆ 3 ಫೇಸ್ ಇರುವಂತದ್ದು ಸಮಸ್ಯೆ. ಈ ಎಲ್ಲ ಸಮಸ್ಯೆಗಳೊಟ್ಟಿಗೆ ಇದು ನೀರು ಖಾಲಿ ಆಗ್ಲಿಕ್ಕೆ ಹೋದವನು, ಅಲ್ಲಿ ಕರೆಂಟ್ ಇಲ್ಲ, ಮತ್ತೆ ಟ್ರಾನ್ಸ್ಫಾರ್ಮರ್ ಹತ್ರ ಹೋದೆ, 1-2 ಫರ್ಲಾಂಗ್ ದೂರದಲ್ಲಿ. ಅಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಬಂದಾಗ ಅದು ಲೋ ವೋಲ್ಟೇಜ್ ಇರ್ಬೋದು ಅಥವಾ ಡಿಪ್ ಆಯ್ತು, ಲೂಸ್ ಕಾಂಟ್ಯಾಕ್ಟ್ ಇರ್ಬೋದು ಅಂತ ಮತ್ತೆ ಆನ್ ಮಾಡಿ ಹತ್ತಿ ಟೆಸ್ಟರ್ ಅಲ್ಲಿ ಮುಟ್ಟಿದವನು 11,000 ವೋಲ್ಟ್. ಕಲ್ತದ್ದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಓದಿದ್ದೆಲ್ಲ ಬದನೆಕಾಯಿ ಆಯ್ತು. ಶಾಕ್ ಆಗಿ ಬಿದ್ದಾಗ ಸೊಂಟದ ಕೆಳಭಾಗವನ್ನು ಕಳ್ಕೊಂಡಿದ್ದೇನೆ. ಮತ್ತೆ ಅವರು ನನ್ನನ್ನು ಎತ್ತಿಕೊಂಡು ಹೋದದ್ದು ಮಗುವಿನ ತರ. ಅಲ್ಲಿಯೂ ಕೂಡ ಅದಕ್ಕೆ ಬೇಕಾದಂತ ಏನು ಎಮರ್ಜೆನ್ಸಿಯಲ್ಲಿ ಹೇಗಿದೆ ಅದನ್ನು ಹ್ಯಾಂಡಲ್ ಮಾಡಬೇಕಿತ್ತು. ಗೋಲ್ಡನ್ ಹವರ್ಸ್ ಇತ್ತು, ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗುದು, ಅದು ಎಲ್ಲವೂ ಕೂಡ ಉಲ್ಟಾಯ್ತು. ಅವರಿಗೂ ಕೂಡ ಅವೇರ್ನೆಸ್ ಇಲ್ಲ. ಮಗುವಿನ ಹಾಗೆ ತಕೊಂಡು ಹೋದ್ರು. ಅಲ್ಲಿಯೂ ಕೂಡ ಬೋನು ಕರುಳಿಗೆ ತಾಗಿತ್ತು. ಅಂಬಾಸೆಡರ್ ಕಾರ್ ಬಂತು, ಅಲ್ಲಿ ಮಲಗಿಸಿ ಕಾಲನ್ನು ಹೊರಗೆ ಹಾಕಿದ್ರು. 2.5 ಗಂಟೆ ಫಾದರ್ ಮುಲ್ಲರ್ ಹಾಸ್ಪಿಟ್ಲಿಗೆ ಹೋಗುವಾಗ ಅಲ್ಲಿ ಏನಾಯ್ತಂದ್ರೆ ಆ ತಪ್ಪಿದ ಬೋನ್ ಏನು 33 ವರ್ಟೆಬ್ರದಲ್ಲಿ ಬೋನ್ ಉಂಟು, ಅದು ತಪ್ಪಿದ್ದು ಪುನಃ ಅದು ಆಚೆ ಈಚೆ ಮೇಲೆ ಕೆಳಗೆ ಎಲ್ಲ ಮಲಗಿಸಿದಾಗೆಲ್ಲ ಆಯ್ತು. ಫಾದರ್ ಮುಲ್ಲರ್ ಹಾಸ್ಪಿಟ್ಲಿಗೆ ಹೋದಾಗ ತುಂಡು ರಕ್ತದೊಟ್ಟಿಗೆ ವಾಂತಿ ಆಯ್ತು, ಮತ್ತೆ ಸರ್ಜರಿ ಆಯ್ತು. ಅವತ್ತು ರಾತ್ರಿ 11 ಗಂಟೆಗೆ ಮೆಲ್ಲ ಎಬ್ಬಿಸಿದ್ರು. ಹೇಗಿದ್ದೀರಿ ಅಂತ ಕೇಳಿದ್ರು. ಆಗ ಮಂಪರು ಗೊತ್ತಿಲ್ಲ ಏನು ಅಂತ, ಆರಾಮಿದ್ದೇನೆ ಅಂತ ಹೇಳಿದ್ರು. ಮತ್ತೆ ಡಾಕ್ಟರ್ ಆಗ ಏನು 10-30 ಜನ ಊರಿನವರು ಬಂದು ಕಾಯ್ತಾ ಇದ್ರು ಡಾಕ್ಟರ್. ಅವರು ಹೇಳಿದ್ರಂತೆ, ಪ್ರಪಂಚದಲ್ಲಿ ಎಲ್ಲಿ ಹೋದ್ರು ಕೂಡ ಸ್ಪೈನಲ್ ಇಂಜುರಿಗಾಗಿ ಇಷ್ಟೇ ಮಾಡುದು. ಅವನನ್ನು ನಾನು ಕೇರ್ ತಕೊಂಡಿದ್ದೇನೆ, ಯಾಕಂದ್ರೆ ನನ್ನದು ಸಹ ಫಸ್ಟ್ ಎಂತದ್ದು ಮೇಜರ್ ಸರ್ಜರಿಯನ್ನು ನಾನು ಮಾಡಿದ್ದು. FRCS ಮಾಡಿದ ಡಾಕ್ಟರ್ ಅವರು, ಡಾಕ್ಟರ್ ಲೆಸ್ಟರ್ ಅಂತ, ನಾನು ಮರಿಲಿಕ್ಕೂ ಇಲ್ಲ. 3 ತಿಂಗಳು ನನ್ನನ್ನು ಕೂತ್ಕೊಳಿಸಿದ್ರು. ನಾನು ಕೂಡ ವೀಲ್ ಚೇರ್ ಅಲ್ಲಿ ಓಡಾಟ ಮಾಡುವಂತದನ್ನು ಅವರು ನೋಡ್ಬೇಕಿತ್ತು. ಎಲ್ಲವನ್ನು ಕಳಿಸಿ ಮನೆಗೆ 3 ತಿಂಗಳ ನಂತರ ಬರುವಾಗ ಈ ಏನು ಈಗ ವಿಜಯರಥ ಅಂತ ಕರಿತೇನೆ ನಾನು, ಅದರಲ್ಲಿ ಇದ್ದೇನೆ, ಓಡಾಟ ಮಾಡ್ತೇನೆ ಮತ್ತು ಸಮಾಜದ ಜವಾಬ್ದಾರಿಯನ್ನು ಸಹ ಮಾಡ್ಲಿಕ್ಕೂ ಸಾಧ್ಯ ಆಗಿದೆ. ಆಗ ನಾನು ಒಪ್ಪಲಿಲ್ಲ ಈ ವೀಲನ್ನು, ಗಾಲಿ ಕುರ್ಚಿಯಲ್ಲಿ ಒಳ್ಳೇದಾಗುದಿಲ್ಲ ಅಂತ. ಯಾಕಂದ್ರೆ ಅದನ್ನು ಒಪ್ಪುವಂತ ಮನಸ್ಸೇ ಅಲ್ಲ, 26ನೇ ವಯಸ್ಸು. ಇವತ್ತು ಈ ಸಮಾಜದೊಟ್ಟಿಗೆ, ಈ ಕೃಷಿಯೊಟ್ಟಿಗೆ, ಈ ಏನು ಕುಟುಂಬದೊಟ್ಟಿಗೆ ಬದುಕುವಂತದ್ದು ಖುಷಿಯ ಸಂಗತಿ ಅಂತ ಕಾಣ್ತದೆ. ಈಗ ನೀವು ಈ ರೀತಿ ಒಂದು ಸಸ್ಟೈನಬಲ್ ಆಗಿದ್ರಿ, ಆದ್ರೆ ಇದು ಆಗುವಂತದ್ದೇ ದೊಡ್ಡ ಸಾಧನೆ. ಅಂತದ್ರಲ್ಲಿ ನೀವು ಈ ರೀತಿಯ ಜನರಿಗೋಸ್ಕರ ಕೆಲಸ ಮಾಡ್ಲಿಕ್ಕೋಸ್ಕರ ಹೊರಟಿದ್ರಿ. ಸೇವಾ ಭಾರತಿ ಸೇವಾಧಾಮದ ಮುಖಾಂತರ ದೇಶದಲ್ಲೇ ಒಂದು ವಿಶೇಷ ಅಂತ ಹೇಳ್ಬೋದು, ರಾಜ್ಯ ಮಾತ್ರ ಅಲ್ಲ. ಈಗ ಹೇಗೆ ನಡೀತಿದೆ ಸೇವಾಧಾಮದ ಕೆಲಸಗಳು, ಮತ್ತೆ ಇದರಿಂದ ಎಷ್ಟು ಜನರು ಒಂದು ಬೆನಿಫಿಟ್ ಆಗಿರುವಂತ ಉದಾಹರಣೆಗಳನ್ನು ನೀವು ಕೊಡಬಹುದು? 2016 ಆಗುವಾಗ APD ಅನ್ನುವಂತ ಒಂದು ಸಂಸ್ಥೆ ನಮ್ಮೊಟ್ಟಿಗೆ ಬಂತು. ಬಂತಂದ್ರೆ ಅವರು ಕೂಡ ಸ್ಪೈನಲ್ ಇಂಜುರಿಗಾಗಿ ಕೆಲಸ ಮಾಡುವಂತದ್ದು ಒಂದು ದೊಡ್ಡ NGO ಬೆಂಗಳೂರಿಗೆ. ಅವರು ಹೇಳಿದ್ರು, ನೀವು ಇಲ್ಲಿ ನಿಮ್ಮ ಪರಿಚಯದಲ್ಲಿ ಏನು 40 ಜನ ಅಂತ ನೀವು ಹೇಳ್ತಾ ಇದ್ದೀರಿ ಸ್ಪೈನಲ್ ಇಂಜುರಿ ಅವರನ್ನು 2 ದಿನಕ್ಕಾಗಿ ಕರೀರಿ, ಅವೇರ್ನೆಸ್ ಕೊಡುವ. 2 ದಿನ ಶಾರದಾ ಮಂಟಪ ಉಜಿರೆಯಲ್ಲಿ ಕರೆದೆವು. ಶುರುವಿನ ದಿನ 23 ಜನ ಬಂದರು, ಮತ್ತೆ 15 ಜನ ಬಂದರು. ಈ 2 ದಿನಗಳಲ್ಲಿ ಗೊತ್ತಾಯ್ತು, ನನ್ನಂತ ಸ್ಪೈನಲ್ ಇಂಜುರಿಯವರಿಗಾಗಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಅಲ್ಲಲ್ಲಿ ಉಂಟು, ಇರುವಂತದ್ದು ಭಾರಿ ಕಡಿಮೆ. ಆದರೆ ಇಡೀ ಸೌತ್ ಏಷ್ಯಾದಲ್ಲಿ ನಂಬರ್ 1 CMC ವೆಲ್ಲೂರಲ್ಲಿ, ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದು ಉಂಟು, ಅದು ಭಾರಿ ಫೇಮಸ್. ಅವರು ಹೇಳಿದ್ರು ನೀವು ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಈ ಬಂದಂತ 25 ಜನರಲ್ಲಿ 4 ಜನರನ್ನು ಆಯ್ಕೆ ಮಾಡಿ ಅವರನ್ನು ನೀವು ನಮ್ಮ ರಿಹ್ಯಾಬಿಗೆ ಬೆಂಗಳೂರಿಗೆ ಕಳಿಸ್ಬೇಕು ಅಂತ ಹೇಳಿದ್ರು. ಜನವರಿಯಲ್ಲಿ 2017 ಜನವರಿಯಲ್ಲಿ ಅವರನ್ನು 4 ಜನರನ್ನು ಕಳಿಸಿದೆವು. ನನ್ನ ವೇಟಿಂಗ್ ಇತ್ತು ಆಗ ಅಲ್ಲಿ, ಈಗಲೂ ಕೂಡ ಅದು ವೇಟಿಂಗ್, ಯಾಕಂದ್ರೆ ಅಷ್ಟು ಬ್ಯುಸಿ ಅದು.
ಹ್ಮ್. 4 ತಿಂಗಳ ವೇಟಿಂಗ್ ಅಲ್ಲಿ ನಾನು ಮಾರ್ಚ್ ಅಲ್ಲಿ 20 ದಿನಕ್ಕಾಗಿ ವೆಲ್ಲೂರಿಗೆ ಹೋದೆ. ಹ್ಮ್. 600 ಕಿಲೋಮೀಟರ್. ಹ್ಮ್. ಅಲ್ಲಿ ಹೇಗುಂಟಂದ್ರೆ ಇಡೀ ಆ ರಿಹ್ಯಾಬಿಲಿಟೇಷನ್ ಸೆಂಟರ್ ಎಲ್ಲವೂ ಆಧುನಿಕ ಏನು ಟೆಕ್ನಾಲಜಿಯನ್ನು ಸೇರಿಸಿಕೊಂಡಂತ ಹ್ಮ್. ಒಂದು ವ್ಯವಸ್ಥಿತವಾದಂತ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್. ಹ್ಮ್. ಅಲ್ಲಿಗೆ ಹೋದ್ರೆ ಅವನು ಅಪ್ಡೇಟ್ ಆಗ್ತಾನೆ, ರಿಕವರಿ ಆಗಬಹುದು. ಹ್ಮ್. ರಿಕವರಿಯ ಇದು ಏನು ಇಲ್ಲದ ಕಾರಣ ಹ್ಮ್. ಅದನ್ನು ಏನು ಅಪ್ಡೇಟ್ ಮಾಡುದು ಅವನ ದಿನನಿತ್ಯ ಚಟುವಟಿಕೆಗಳಿಗೆ. ಉದಾಹರಣೆಗೆ ವೀಲ್ ಚೇರ್ ಅನ್ನು ಆಯ್ಕೆ ಮಾಡುದು ಹೇಗೆ, ಹ್ಮ್. ಅದು ಕೂಡ ಸೇರ್ತದೆ. ಹ್ಮ್. ಎರಡನೇದು ಸಮಸ್ಯೆಗಳು ಬರ್ತದೆ. ಈಗ ಸ್ಪೈನಲ್ ಇಂಜುರಿ ಅವರು ಹ್ಮ್. ಆದ ಕೂಡಲೇ ಇಡೀ ಮನೆಯ ಬರ್ಬಾದಾಗಿ ಹೋಯ್ತು. ಅವನು ಡಿಸ್ಚಾರ್ಜ್ ಆಗಿ ಬರುವಾಗ ಸಾಲ ಮಾಡಿ ಹ್ಮ್. ಅವನನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಬರಬೇಕು. ಇಲ್ಲಿ ಬಂದ ನಂತರ ಅವನಿಗೆ ಸೆಕೆಂಡರಿ ಕಾಂಪ್ಲಿಕೇಶನ್ಗಳು ಸ್ಟಾರ್ಟ್ ಆಗ್ತದೆ. ಹ್ಮ್. ಅವನು ಟಿವಿ ನೋಡ್ತಾನೆ ಅಥವಾ ಮೊಬೈಲ್ ನೋಡ್ತಾನೆ, ಹ್ಮ್. ಬಾಡಿ ಓವರ್ ವೇಟ್ ಆಗ್ತದೆ, ಹ್ಮ್. ಅವನು ಕುತ್ಕೊಂಡೇ ಇರ್ತಾನೆ, ಅವನ ಸ್ಕಿನ್ ಡ್ಯಾಮೇಜ್ ಆಗ್ತದೆ, ಪುಡಿ ಆಗ್ತದೆ ಅಂತ ನಾವು ಹೇಳ್ತೇವಲ್ಲ. ಪ್ರೆಷರ್ ಸೋರ್ಸ್ ಕೆಳಗಿನ ಬದಿ ಮತ್ತು ಮಲಗಿ ಇದು ಬೆನ್ನಿನ ಕೊನೆಯ ಭಾಗ ಅವನಿಗೆ ಇದು ಪ್ರೆಷರ್ ಸೋರ್ಸ್ ಆಗ್ತದೆ. ಹ್ಮ್. ಕಾಲುಗಳು ಡಿಫಾರ್ಮಿಟಿಗೆ ಬರ್ತದೆ. ಯಾರೋ ಒಂದು ವೀಲ್ ಚೇರ್ ಕೊಟ್ಟದ್ದು ಅದರ ಕಾಲಿನ ಸ್ಥಿತಿಗಳು ಬೇರೆ ಆಗ್ತದೆ, ಹ್ಮ್. ಚೊಟ್ಟದಾಗಿ ಆಗ್ತದೆ ಹ್ಮ್. ನಾವು ಹೇಳುವಂತ ಹ್ಮ್. ಈ ಭಾಷೆಯಲ್ಲಿ. ಹ್ಮ್. ಇನ್ನು ಅವನು ಡಿಪ್ರೆಷನ್ಗೆ ಹೋಗುವಂತದ್ದು ತುಂಬಾ ಆಗ್ತದೆ. ಹ್ಮ್. ಯಾಕಂದ್ರೆ ಅವನಿಗೆ ಬೇರೆ ಚಟುವಟಿಕೆಗಳಿಲ್ಲ. ವೀಲ್ ಚೇರ್ ಇದು ಮನೆಯಿಂದ ರ್ಯಾಂಪ್ ಮಾಡಿ ಹೊರಗೆ ಬರ್ಲಿಕ್ಕೆ, ಅವನ ಶೌಚಕ್ಕೆ ವ್ಯವಸ್ಥೆಗಳಿಲ್ಲ. ಹ್ಮ್. ಈ ಎಲ್ಲ ಕಾರಣಗಳಿಂದ, ಹ್ಮ್. ಉದಾಹರಣೆಗೆ ಈಗ ಕಾರಣಗಳು ತುಂಬಾ ಉಂಟು ಸ್ಪೈನಲ್ ಇಂಜುರಿ ಆಗುದು. ಹೌದು. ಹೈಟ್ ಇಂದ ಬೀಳುದು, ರೋಡ್ ಆಕ್ಸಿಡೆಂಟ್, ಹ್ಮ್. ಅಥವಾ ಸ್ಪೈನ್ ಟಿಬಿ. ಹ್ಮ್. ಆ ಟಿಬಿ ತೆಗೆಯುವಾಗ ಸ್ಪೈನಲ್ ಕಾರ್ಡಿಗೆ ಇಂಜುರಿ ಆಗ್ತದೆ. ಹ್ಮ್. ಸ್ಪೈನ್ ಟ್ಯೂಮರ್ ತೆಗೆಯುವಾಗ ಆಗ್ತದೆ. ಹ್ಮ್. 11ನೇ ವಯಸ್ಸಲ್ಲಿ ಭಾರಿ ರೇರ್ ಕೇಸ್ ಸ್ಪೈನಾ ಬೈಫಿಡ್ ಆಗ್ತದೆ. ಹ್ಮ್. ಆ ಮಕ್ಕಳು 6ನೇ ಕ್ಲಾಸ್ 7ನೇ ಕ್ಲಾಸಿನ ಮಕ್ಕಳು ಕೆಳಭಾಗ ಕಳ್ಕೊಳ್ತಾರೆ. ಹ್ಮ್. ಒಮ್ಮೆ ಈ ಸ್ಪೈನಲ್ ಇಂಜುರಿ ಆದ ಕೂಡಲೇ ಫಸ್ಟ್ ಏನು ಅವ್ರದ್ದು ಸ್ಪರ್ಶಜ್ಞಾನ ಹೋಗ್ತದೆ, ನಿಯಂತ್ರಣ ಹೋಗ್ತದೆ, ಹ್ಮ್. ಡಿಪೆಂಡೆನ್ಸಿ ಜಾಸ್ತಿ ಆಗ್ತದೆ. ಹ್ಮ್. ಅವನು ಎಂತ ಕೆಲಸಕ್ಕೆ ಬಾರದ ಒಬ್ಬ ಜೀವಂತ ಶವ ಅಂತ ಹೇಳ್ಬೋದು. ಹ್ಮ್. ಅಲ್ಲಿವರೆಗೆ ಅವನ ಸ್ಥಿತಿ ಬರ್ತದೆ. ಹ್ಮ್. ಅವನು ಅಲ್ಲಿ ಏನು ಹಾಸ್ಪಿಟಲ್ ನಿಂದ ಬಂದು ಸ್ವಲ್ಪ ರೆಸ್ಟ್ ಆಗಿ ಅವನಿಗೆ ಪುನಶ್ಚೇತನ ಕೇಂದ್ರ ಬೇಕು. ಹ್ಮ್. ಪುನಶ್ಚೇತನ ಕೇಂದ್ರಗಳಲ್ಲಿ ನೀನು ಹೇಗೆ ಹೇಳ್ಬೋದು, ನಿನ್ನ ಕೆಲಸ ಹೇಗೆ, ನೀನು ಹೇಗೆ ಪ್ಯಾಂಟ್ ಹಾಕ್ಬೋದು, ಹ್ಮ್. ವೀಲ್ ಚೇರ್ ಹೇಗೆ ಆಯ್ಕೆ ಮಾಡ್ಬೋದು, ವೀಲ್ ಚೇರ್ ಇಂದ ಬೆಡ್ಡಿಗೆ, ವೀಲ್ ಚೇರ್ ಇಂದ ಕಮೋಡೋಗೆ, ವೀಲ್ ಚೇರ್ ಇಂದ ಇದಕ್ಕೆ ಯಾವುದಕ್ಕೆ ವೆಹಿಕಲ್ಗಳಿಗೆ, ಹ್ಮ್. ಅಥವಾ ರ್ಯಾಂಪ್ ಅಲ್ಲಿ ನೀನು ಹೇಗೆ ಹೋಗ್ಬೋದು, ಹ್ಮ್. ಅಥವಾ ರ್ಯಾಂಪ್ ಇಲ್ಲದ ಜಾಗದಲ್ಲಿ ಸ್ಟೆಪ್ಸ್ ಗಳಲ್ಲಿ ಒಬ್ಬನೇ ಹೆಲ್ಪರ್ ಇದ್ದು ಹೇಗೆ ಅದನ್ನು ಹತ್ತಬಹುದು ಅಂತ ಎಲ್ಲ ಟ್ರೈನಿಂಗ್ಗಳು, ಹ್ಮ್. ದಿನನಿತ್ಯದ ಚಟುವಟಿಕೆಗಳಿಗೆ, ಮಲಮೂತ್ರ ತೆಗೆಯುವಂತಹ ವ್ಯವಸ್ಥೆಗಳು ಹೇಗೆ. ಯಾಕಂದ್ರೆ ಇವತ್ತು ಸ್ಪೈನಲ್ ಇಂಜುರಿ ಆದ್ರೆ ಹ್ಮ್. ಅವನಿಗೆ ಮೂತ್ರ ಬರೋದು ಗೊತ್ತಾಗುದಿಲ್ಲ. ಅವನು ಕೃತಕ ವಿಧಾನಗಳಿಂದ ಟ್ಯೂಬ್ ಹಾಕಿ ಮೂತ್ರ ತೆಗಿಬೇಕು ಮತ್ತು ಹೈಜೆನಿಕ್ ಆಗಿ ಆ ಟ್ಯೂಬ್ ಅನ್ನು ಯೂಸ್ ಮಾಡಬೇಕು, ಬಾಯ್ಲ್ ಮಾಡಿ ಮತ್ತೆ ಯೂಸ್ ಮಾಡಬೇಕು. ಹ್ಮ್. ಇದು ಹ್ಮ್. 3 ಗಂಟೆಗೊಮ್ಮೆ. ಬರ್ತಾ ಅದು ಏನು ಮಸಲ್ಗಳು ವೀಕ್ ಆಗ್ತದೆ, ಹೋಲ್ಡಿಂಗ್ ಕೆಪಾಸಿಟಿಯು ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಪುನಃ ಟ್ಯಾಬ್ಲೆಟ್, ಹ್ಮ್. BP ಬರ್ತದೆ, ಶುಗರ್ ಬರ್ತದೆ, ಅದು ಅಣ್ಣ ತಮ್ಮಂದಿರು ಒಟ್ಟೊಟ್ಟಿಗೆ ಇರೋದು, ಹ್ಮ್. ಅದು ಬರ್ತದೆ. ಹ್ಮ್. ಇನ್ನು ಮಲ ಬದ್ಧತೆ ಮತ್ತು ಅದು ಏನು ಹೊರಗೆ ಹಾಕ್ಬೇಕಲ್ಲ, ಅದರ ಕೃತಕ ವಿಧಾನಗಳಿಂದ 5 ಕೃತಕ ವಿಧಾನಗಳಿಂದ ನಾವೇ ಮಾಡ್ಬೇಕು. ಹ್ಮ್. ಇಲ್ಲದ್ರೆ ತಿಂದದ್ದು 7 ದಿನ ಆದ್ರೂ ಸಹ ಹೋಗುದಿಲ್ಲ. ಹ್ಮ್. ಇನ್ನು ಈಗ ಒಮ್ಮೆ ಗಾಯ ಆದ್ರೆ, ಹ್ಮ್. ಒಮ್ಮೆ ಲೈಫ್ ಬರ್ಬಾರ್ದಾಯ್ತು ಸ್ಪೈನಲ್ ಇಂಜುರಿ ಆಗಿ, ಹ್ಮ್. ಈ ಗಾಯ ಆದ್ರೆ ಆ ಗಾಯದಲ್ಲಿ ಅನೇಕ ಮಂದಿ ಇವತ್ತು ಮೃತಪಟ್ಟದ್ದು ಉಂಟು. ಹ್ಮ್. ಇನ್ನು ಇದರ ತೀವ್ರತೆ ಎಷ್ಟು ಅಂದ್ರೆ 21 ಡಿಸೆಬಿಲಿಟಿಯಲ್ಲಿ ಸೆಪರೇಟ್ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಮೆನ್ಷನ್ ಆಗದ್ದು ಒಂದು ನಮ್ಮ ದುರದೃಷ್ಟಕರ. ಹ್ಮ್. ಎರಡನೇದು ಸರ್ಕಾರ ಕೊಡುವಂತ 1,400 ರೂಪಾಯಿ ನಮ್ಮ ಕರ್ನಾಟಕ ಸರ್ಕಾರ ಕೊಡುವಂತದ್ದು, ಹ್ಮ್. ಅದು ಎಲ್ಲಿಗೂ ಸಾಲುದಿಲ್ಲ. ಈ ಯೂರಿನ್ ಬ್ಯಾಗ್ ಮತ್ತು ಕೆಥೆಟರ್ ಹಾಕ್ಲಿಕ್ಕೆ 29 ದಿನ ಅಥವಾ 30 ದಿನದೊಳಗೆ ಅವನು ಹಾಸ್ಪಿಟಲ್ಗೆ ಹೋಗಿ ಬರುವಂತದ್ದು, ಆ ಯೂರಿನ್ ಬ್ಯಾಗ್ ಮತ್ತು ಕೆಥೆಟರಿಗೆ ಖರ್ಚು ಮಾಡುವಂತದ್ದು, ಮತ್ತು ಡಾಕ್ಟರಿಗೆ ಅಥವಾ ಅಲ್ಲಿಯ ಏನು ಸಿಬ್ಬಂದಿಗಳಿಗೆ ಏನಾದ್ರು ಕೊಡುವಂತದ್ದು ಮಾಡಿದ್ರೆ ಹ್ಮ್. ಅವನಿಗೆ ಸರ್ಕಾರ ಕೊಡುವಂತ 1,400 ಸಾಲದೆ ಅವನ ಕಿಸೆಯಿಂದ ಮತ್ತೆ ಹಾಕಬೇಕಾದಂತ ದಯನೀಯ ಸ್ಥಿತಿ ಕೂಡ ಉಂಟು. ಹ್ಮ್. ಯಾವುದೇ ಗಾಯಗಳು 4 ಸ್ಟೇಜ್ ಅಲ್ಲಿ ಉಂಟು. ಸ್ಕಿನ್ ಹೋಗುವಂತದ್ದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಹ್ಮ್. ಮಸಲೆಲ್ಲ ಹೋಗಿ ಗಾಯ ಏನು ಬೋನ್ ಕಾಣುವಂತ ಸ್ಥಿತಿಯಲ್ಲಿ, ಅವನ ಮನೆಗೆ ಒಳಗೆ ಹೋದಾಗ ವಾಸನೆ ಬರುವಂತ ಸ್ಥಿತಿ ಉಂಟು. ಅದಕ್ಕೆ ಯಾರು ಟ್ರೀಟ್ಮೆಂಟ್ಗಳು ಕೂಡ ಮಾಡುದಿಲ್ಲ. ಹ್ಮ್. ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ ನ ಕಾನ್ಸೆಪ್ಟ್ ಯಾವ ಡಾಕ್ಟರ್ಗಳು ಕೂಡ ಹೇಳುವಂತದ್ದು ಕಡಿಮೆ. ಮತ್ತು ಇನ್ನೊಂದು, ಈಗ ಆಕ್ಸಿಡೆಂಟ್ ಆಯ್ತು, ಅವನಿಗೆ ಕ್ಲೇಮ್ ಆಯ್ತು ಅಂತ ತಿಳ್ಕೊಂಡ್ರೆ ಹ್ಮ್. ಕ್ಲೇಮ್ ಇದ್ದು ಬರ್ತದೆ, ಆದ್ರೆ ರಿಹ್ಯಾಬಿಲಿಟೇಷನ್ ಇದ್ದು ಬರುದಿಲ್ಲ. ಹ್ಮ್. ಆಯಾ ಹಾಸ್ಪಿಟಲ್ ಅಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದ್ರೆ ಅವನಿಗೆ 1 ತಿಂಗಳಿದ್ದು ಅಥವಾ 2 ತಿಂಗಳಿದ್ದು ಫಿಕ್ಸ್ ಮಾಡಿ ಅವನಿಗೆ ರಿಹ್ಯಾಬಿಲಿಟೇಷನ್ ಸಿಕ್ಕಿದ್ರೆ ಅವನು ಅಪ್ಡೇಟ್ ಆಗಿ ಬರ್ಬೋದು. ಹ್ಮ್. ಈ ಏನು ಸರ್ಕಾರ ಮಾಡ್ತಾ ಇಲ್ಲ, ಆಸ್ಪತ್ರೆಗಳು ಮಾಡ್ತಾ ಇಲ್ಲ ಅಂತಹ ಒಂದು ವ್ಯವಸ್ಥೆ ಮತ್ತು ಈ ಒಂದು ಡಿಸೆಬಿಲಿಟಿ ಇಡೀ ಕರ್ನಾಟಕದಲ್ಲಿ 15ರಿಂದ 20 ಸಾವಿರ ಇರ್ಬೋದು. ಪ್ರತಿ ಜಿಲ್ಲೆಯಲ್ಲಿ 200ರಿಂದ 300.
ಡಾಟಾ ಇಲ್ಲ. ಹ್ಮ್. ಯಾಕಂದ್ರೆ ಸೆಪರೇಟ್ ಆಗಿ ಮೆನ್ಷನ್ ಮಾಡದ ಕಾರಣ, ಒಂದು UDID ಏನು ಕಾರ್ಡ್, ಡಿಸೆಬಿಲಿಟಿ ಐಡೆಂಟಿಟಿ ಕಾರ್ಡ್ ಸರ್ಕಾರ ಕೊಡ್ತದೆ. ಹ್ಮ್. ಅದರಲ್ಲಿ ಈಗ ಲೋಕೋಮೋಟರ್ ಡಿಸೆಬಿಲಿಟಿಯಲ್ಲಿ ನಮ್ಮನ್ನ ಹಾಕ್ತಾರೆ. ಹ್ಮ್. ಲೋಕೋಮೋಟರ್ ಡಿಸೆಬಿಲಿಟಿಯಲ್ಲಿ ಅವನು ಆಂಪುಟೇಷನ್ ಆಗಿರ್ಬೋದು, ಅವನು ಏನು ಬೇರೆ ಬೇರೆ ಅಂಗವಿಕಲತೆ ಇರ್ಬೋದು, ಅಥವಾ ವೀಲ್ ಚೇರ್ ಅಲ್ಲಿ ಇರುವವನು, ಇಷ್ಟು ಸಮಸ್ಯೆ ಇಲ್ಲದವನು ಕೂಡ ಅಲ್ಲಿದ್ದಾನೆ. ಅಲ್ಲಿ ಲಕ್ಷಗಟ್ಲೆ, ಹ್ಮ್. ನಾವು ಅಲ್ಲಿ ಸಾವಿರ, ಕೇವಲ ಕೆಲವೇ ಸಾವಿರ ಇರುದು. ಹ್ಮ್. 10,000 15,000, ಇಡೀ 7 ಕೋಟಿ ಜನರಲ್ಲಿ 20,000 ಇರ್ಬೋದು. ಹ್ಮ್. ಆದ್ರೆ ಯಾವುದೇ DHO ಅಥವಾ ಇಲಾಖೆಗಳು ಅಥವಾ ಡಿಸ್ಟ್ರಿಕ್ಟ್ ಡಿಸೆಬಿಲಿಟಿ ವೆಲ್ಫೇರ್ ಆಫೀಸರ್ ಏನು ಅವ್ರ ಹತ್ರ ನೀವು ಇವತ್ತು ಯಾವುದೇ ಜಿಲ್ಲೆಗಳಲ್ಲಿ ಕೇಳಿದ್ರೆ ಸ್ಪೈನಲ್ ಇಂಜುರಿ ಅವ್ರ ಹತ್ರ ಡಾಟಾ ಇಲ್ಲ. ಅವರು ಸ್ಥಳೀಯವಾದಂತ ಸೇವಾ ಭಾರತಿ ಇರ್ಬೋದು, APD ಇರ್ಬೋದು, ಮಾಗಡಿಯಲ್ಲಿ, ರಾಣೆಬೆನ್ನೂರು ಅಥವಾ ಕೊಪ್ಪಳದಲ್ಲಿ ಆ ಸಂಸ್ಥೆಗಳ ಹತ್ರ ಕೇಳಿ ನಮಗೆ ಡಾಟಾಗಳನ್ನು ಕೊಡ್ಬೋದಷ್ಟೇ ವಿನ, ಸರ್ಕಾರವು ಕೂಡ ಇದರಲ್ಲಿ ಜಾಣ ಮರೆವು ಮತ್ತು ಎಂತ ನೆಗ್ಲಿಜಿಯನ್ಸಿಯನ್ನು ತೋರಿಸುವಂತದ್ದಾಗ್ತದೆ. ಉದಾಹರಣೆಗೆ ಈಗದ ಬಜೆಟ್ ಅಲ್ಲಿ, ಸಿದ್ದರಾಮಯ್ಯರ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. 7 ಡಿಸೆಬಿಲಿಟಿಗೆ ಕ್ಯಾರ್ಟೇಕರ್ ಅಲವೆನ್ಸ್ ಸಿಗ್ತಾ ಉಂಟು. ಆ 11 ಡಿಸೆಬಿಲಿಟಿಗಳು, 21ರಲ್ಲಿ 11 ಡಿಸೆಬಿಲಿಟಿಗಳು ಅದು ಹೆಚ್ಚು ನೀಡಿರುವಂತ ಕ್ಯಾರ್ಟೇಕರ್ ನೀಡ್ ಅಂದ್ರೆ ಮನೆಯವರೇ ಇರಬೇಕು ಅವನೊಟ್ಟಿಗೆ ಅಂತ ಸ್ಥಿತಿಯ ಡಿಸೆಬಿಲಿಟಿಗಳಿಗೆ ಕನಿಷ್ಠ 5,000 ಕೋಟಿ ಅಂತ ಬೇರೆ ಬೇರೆ ಸಂಘಟನೆಗಳು ಒಟ್ಟು ಸೇರಿ ನಾವು ಏನೋ ಬೇಡಿಕೆಗಳನ್ನು ಇಟ್ಟಿದ್ದೇವೆ. 7 ಡಿಸೆಬಿಲಿಟಿಗೆ ಆಗಿದೆ. 2 ಬಜೆಟ್ಗಳಲ್ಲಿ, ಕಳೆದ 2 ಬಜೆಟ್ಗಳಲ್ಲಿ ನಮ್ಮದು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. 15,000 ಮಂದಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಇದು ದಯನೀಯ ಸ್ಥಿತಿ ಮತ್ತು ನಾವು ಇನ್ನೂ ಕೂಡ ಏನು ಪಾತಾಳಕ್ಕೆ ಹೋಗ್ಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಉಂಟು. ಆ ದೆಸೆಯಲ್ಲಿ ಏನು ನಾನು 21 ವರ್ಷಗಳ ಕಾಲ ಕಷ್ಟಪಟ್ಟಿದ್ದೇನೆ, 4 ವರ್ಷ ಮಾನಸಿಕ, ಮತ್ತೆ ಉಳಿದ ವರ್ಷಗಳು ಏನೋ ಒಂದು ಸಮಾಜವು, ಮನೆಯವರ ಏನೋ ಆಶೀರ್ವಾದ, ಗುರು ಹಿರಿಯರದ್ದು, ನನ್ನ ಅಪ್ಪ ಅಮ್ಮ ಮಾಡಿಟ್ಟ ಪುಣ್ಯದಿಂದ ನಾನು ಬದುಕಿ ಉಳಿದೆ. ಯಾವಾಗ APD ಬಂತು ಅದರ ನಂತರ ನಾನೇನು 20 ದಿನದ ಅಪ್ಡೇಟಿಗೆ ಹೋದೆ. ಆಗ ಹೋದದ್ದು ಲುಂಗಿಯಲ್ಲಿ, ಕಾಲುಗಳು ಸ್ವೆಲ್ಲಿಂಗ್ ಇತ್ತು. ಆಗ ಹೈ BP ಏನು ಟ್ಯಾಬ್ಲೆಟ್ಗಳು ನಡೀತಾ ಇತ್ತು. ಅಲ್ಲಿಗೆ ಹೋದ ನಂತರ ಪೂರ್ತಿ ಬದಲಾದೆ 10-20 ದಿನದಲ್ಲಿ. ಗಂಟೆಗೊಮ್ಮೆ ಟ್ಯೂಬ್ ಹಾಕಿ ಯೂರಿನ್ ತಗೊಳ್ಬೇಕಾದಂತದ್ದು ಸ್ಥಿತಿ ಆಗ ಇತ್ತು. ವರ್ಷದಲ್ಲಿ 1 ಅಥವಾ 2 ಸಲ ಅದು ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಅದು ಏನು ಕಂಟ್ರೋಲ್ ಬರದೆ 5 ದಿನದ ಮೆಡಿಸಿನ್ ಅಲ್ಲಿ ಅಡ್ಮಿಟ್ ಆದದ್ದು, 1 ಅಥವಾ 2 ಸಲ ಅಡ್ಮಿಟ್ ಆದ ದಯನೀಯ ಸ್ಥಿತಿಗಳಿತ್ತು. ಈಗ ನಾನಾದ್ರೆ ಸ್ವಲ್ಪ ಅದನ್ನು ಭರಿಸಬಹುದು, ಬಟ್ ಬಾಕಿಯವನು ಏನು ಇದ್ದಾನೆ, ಅವನ ಹತ್ರ ಕಷ್ಟ ಉಂಟು. ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ IV ಫ್ಲೂಯಿಡ್ಸ್ ತಕೊಂಡು ಅವನು ಬದುಕಲಿಕ್ಕೆ ಕಷ್ಟ ಉಂಟು, ಖರ್ಚುಗಳದ್ದು ಇದು. ಆದ ಕಾರಣ ಏನು ರಿಹ್ಯಾಬಿಲಿಟೇಟ್ ಆದೆ ನಾನು. ಯೂರಿನರಿ ಬ್ಲಾಡ್ ಅಲ್ಲಿ ಹೋಲ್ಡ್ ಆಗ್ಲಿಕ್ಕೆ ಮಾತ್ರೆ, BP-ಗೆ ಮಾತ್ರೆ, ಶುಗರ್ ಉಂಟು ಅಂತ ಗೊತ್ತಾಯ್ತು, ಶುಗರ್ ಮಾತ್ರೆ, ಇದು ಎಲ್ಲವೂ ಕೂಡ ಇಟ್ಟುಕೊಂಡು ಸ್ವಲ್ಪ ಪ್ರಾಣಾಯಾಮಗಳಿಂದ ಬದುಕಿದ್ದೇನೆ ಗೊತ್ತುಂಟು. ಅಲ್ಲಿ ಒಂದು ಡಾಕ್ಟರ್ ಕೇಳಿದ್ರು, ನೀವು 21 ವರ್ಷ ಇಷ್ಟು ರಿಹ್ಯಾಬಿಲಿಟೇಟ್ ಆಗದೆ, ಯಾರು ಹೇಳದೆ ನೀವು ಇಷ್ಟು ಹೇಗೆ ಆಕ್ಟಿವ್ ಇದ್ದೀರಿ ಅಂತ. ಆಗ ಸೇವಾ ಭಾರತೀಯ ಸ್ವಲ್ಪ ಉತ್ತುಂಗ ಸ್ಥಿತಿಗಳು ಕೂಡ ಇತ್ತು, ಒಳ್ಳೆ ಸ್ಥಿತಿಯಲ್ಲಿ ನಾವು ರಾಜ್ಯ ಅಲ್ಲ ಬೆಳ್ತಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ಹೇಳಿದೆ, ಗೊತ್ತಿಲ್ಲ, ದೇವರದ್ದು ಆಶೀರ್ವಾದ ಇರಬಹುದು, ಆದ ಕಾರಣ ಬಂದಿದ್ದೇನೆ ಅಂತ ಹೇಳಿದೆ. ಆ 20 ದಿನದ ನಂತರ ನಾನು ಬದಲಾದೆ. ಲುಂಗಿ ಹೋಯ್ತು, ಪ್ಯಾಂಟ್ ಬಂತು, ಸ್ವೆಲ್ಲಿಂಗ್ಗಳು ಕಾಲು ಸಂಜೆ ಆಗುವಾಗ ಏನಿತ್ತು ಅದಕ್ಕೆ ಸಾಕ್ಸ್, ತೊಡೆವರೆಗೆ ಸಾಕ್ಸ್ ಹಾಕ್ಲಿಕ್ಕೆ ಹೇಳಿದ್ರು. ಎಡಕಾಲು ಸೊಟ್ಟ ಆಗಿತ್ತು, ಪಾದ, ಅದಕ್ಕೆ ಚಪ್ಪಲ್ ಹಾಕಬೇಕು ಅಂತ ಹೇಳಿದ್ರು. ಕ್ಯಾಲಿಪರ್ ಅಲ್ಲಿ ನಿಂತು ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಟೇಬಲ್ ಉಂಟು, ಅದರಲ್ಲಿ 1 ಗಂಟೆ ನಾನು ನಿಲ್ಲಬೇಕು. ಡೆನ್ಸಿಟಿ ಎಲ್ಲ ಹೋಯ್ತು. ಯಾಕಂದ್ರೆ 2ನೇ ವರ್ಷದಲ್ಲಿ ಬಿದ್ದ, 2ನೇ ವರ್ಷ 98ನೇ ಇಸವಿಯಲ್ಲಿ ಕೋಟೆಗಳ ಆರ್ಯ ವೈದ್ಯ ಶಾಲಕ್ಕೆ 2 ತಿಂಗಳು ಹೋಗಿದ್ದೇನೆ. ವರ್ಷದಲ್ಲಿ 1 ತಿಂಗಳಲ್ಲಿ ಇರ್ತಾ ಇದೆ. ಸೊ ಅದು ಒಮ್ಮೆ ಪದ್ಮಾಸನ ಮಾಡುವಾಗ ಈ ಬಲಕಾಲು ಎಡ ತೊಡೆಯಲ್ಲಿತ್ತು, ಎಡ ಕಾಲನ್ನು ಎಳೆಯುವಾಗ ತುಂಡಾಯ್ತು. 1.5 ಫೀಟ್ ಇದ್ದು ರಾಡ್ ಎಡಕಾಲಲ್ಲಿ ಉಂಟು. ಈಗ ಕಳೆದ ವರ್ಷ ಎಷ್ಟು ಸಮಸ್ಯೆಗಳು ಉಂಟಂದ್ರೆ, ಕಳೆದ ವರ್ಷ ಬಲಕಾಲಿಗೆ ಸಪ್ಲೈ ನಿಂತೆ ಹೋಯ್ತು, ಬ್ಲಡ್ ಸಪ್ಲೈ ನಿಂತಿತ್ತು, ಆಂಪ್ಯುಟೇಷನ್ ಗೆ ರೆಡಿ ಆಗಿತ್ತು. ಡಾಕ್ಟರ್ ಹೇಳಿದ್ರೆ ಇಮಿಡಿಯೇಟ್ ಸರ್ಜರಿ ಆಗ್ಬೇಕು, ಒಂದು ಬೈಪಾಸ್ ಸರ್ಜರಿ ಮಾಡ್ಬೇಕು. ಹಾಗೆ 2 ತೊಡೆಯ ಮಧ್ಯದಲ್ಲಿ ಕೊಯ್ದು ಎಡಬದಿಯಿಂದ ರಕ್ತ ಬಲಕಾಲಿಗೆ ಸಪ್ಲೈ ಮಾಡ್ಲಿಕ್ಕಾಗಿ ಒಂದು ಟ್ಯೂಬ್ ಅನ್ನು ಹಾಕಿದ್ದಾರೆ. ಈಗ ಅದಕ್ಕೂ ಕೂಡ ಮದ್ದು, ಈ ಎಲ್ಲದು 7-8 ಮದ್ದು, ಇದು ಮಾತ್ರೆಗಳು ಬೆಳಿಗ್ಗೆ ಮತ್ತು ರಾತ್ರಿ ಎಲ್ಲವೂ ಉಂಟು. ಖುಷಿಯ ಜೀವನ ಉಂಟು. ರಿಹ್ಯಾಬಿಲಿಟೇಟ್ ಆಗಿ ಬಂದ ನಂತರ ನಾನೇನು ಇದು ಏನು ಮಾನಸಿಕ ಮತ್ತು ದೈಹಿಕವಾಗಿ ಬಂದ ನಂತರ ತಗೊಂಡ ನಿರ್ಧಾರ ಮತ್ತು ಕನಸು, ಇಲ್ಲಿ ಈ ಭಾಗದಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗ್ಬೇಕು ಅನ್ನುವಂಥದ್ದು. ಈಗ ನಿಮಗೆ ಗೊತ್ತಾಗ್ಬೋದು ಈ ಡಿಸೆಬಿಲಿಟಿಯ ಆಳ, ತೀವ್ರತೆ, ಗಂಭೀರತೆ. ನೀವು ಮಾಡಬೇಕಾದಂಥದ್ದು ಒಂದೇ ರಿಕ್ವೆಸ್ಟ್, ನಿಮ್ಮ ಸಂಬಂಧ ಅಥವಾ ನಿಮ್ಮ ಊರುಗಳಲ್ಲಿ ಯಾರಾದರೂ ಇಂತಹ ಸ್ಪೈನಲ್ ಕಾರ್ಡ್ ಇಂಜುರಿ, ಬೆನ್ನುಹುರಿ ಅಪಘಾತಗಳು ಒಳಗಾಗಿದ್ರೆ ನಮಗೆ ತಿಳಿಸಿ, ನಾವು ನಂಬರ್ ಕೊಟ್ಟಿದ್ದೇವೆ.
ಎರಡನೇದು, ನೀವು ಡೋನರ್ ಇದ್ದೀರಿ, ನಿಮ್ಮ ಹತ್ರ ಸಾಧ್ಯ ಉಂಟು, ಒಬ್ಬನಿಗೆ ಒಂದು 5 ವರ್ಷಗಳ ಕಾಲ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗಬಲ್ಲಂತ ಒಂದು ಒಳ್ಳೆ ವೀಲ್ ಚೇರ್ಗಳನ್ನು ಕೊಡ್ತೀರಿ ಅಂತಾದ್ರೆ ನೀವು ಕೊಡ್ಬೋದು. ಅಥವಾ ಆ ಪುನಶ್ಚೇತನ ಕೇಂದ್ರಕ್ಕೆ ಅಲ್ಲಿಯ ಒಂದು ಹೊತ್ತಿನ ಊಟಕ್ಕೆ ಸುಮಾರು 3,000 ರೂಪಾಯಿ, ಒಂದು ದಿನದ ಊಟಕ್ಕೆ 10,000 ರೂಪಾಯಿ. ಇಂತಹ ಸ್ಥಿತಿಯಲ್ಲಿ ಅಥವಾ ಕೆಲಸ ಇದ್ರೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ಬೋದು. ಎರಡನೇದು, ನೀವು ಅಥವಾ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಗೆಳೆಯರು ಯಾರಾದ್ರೂ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕಂಪನಿಯ CSR ಫಂಡಿಗೆ ನೀವು ಪ್ರಯತ್ನ ಪಡ್ಬೋದು, ನಮ್ಮನ್ನು ಸಂಪರ್ಕ ಮಾಡಬಹುದು. ಎರಡನೇದು, ನೀವು ಜನಪ್ರತಿನಿಧಿಗಳ ಒಡನಾಟದಲ್ಲಿದ್ರೆ ಆ ಜನಪ್ರತಿನಿಧಿಗಳು ಸಮರ್ಥರಿರ್ತಾರೆ, ಅವರಿಗೂ ಕೂಡ ಈ ಕೇಂದ್ರಗಳ ಬಗ್ಗೆ ನೀವು ಹೇಳ್ಬೋದು. ಯಾಕಂದ್ರೆ ಒಂದು ಸೌತಡ್ಕ, ಧರ್ಮಸ್ಥಳದಿಂದ 20 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ರೋಡಲ್ಲಿ ಸೌತಡ್ಕ ಏನು ಬಯಲು ಗಣಪತಿ ಗಂಟೆ ಗಣೇಶ ಅಂತ ನಾವು ಏನು ಹೇಳ್ತೇವೆ, ಅಲ್ಲಿಯ ಪಕ್ಕದಲ್ಲಿ ಸೇವಾಧಾಮ ಇರುವಂತದ್ದು. ಇನ್ನೊಂದು ನೇತ್ರಾವತಿಯ ಪಕ್ಕ ಸೇವಾಧಾಮ, ಈಗ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನು ಈ ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗಾಗಿ ಕೊಡ್ತೇವೆ. ಅದರದ್ದು ಬಹು ಉದ್ದೇಶಿತ ಬಹುಮಡಿ ಕಟ್ಟಡ ಅದು ನಿರ್ಮಾಣ ಆಗ್ತಾ ಉಂಟು. ಈಗ 2 ಫ್ಲೋರ್ ನಿರ್ಮಾಣ ಆಗಿದೆ. ಇನ್ನೊಂದು ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಪ್ರಾರಂಭ ಆದದ್ದು, ಇನ್ನು ಮುಂದಿನ ಡಿಸೆಂಬರ್ನವರೆಗೆ ಇದು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಆಗ್ತದೆ. ಅತ್ಯುತ್ತಮವಾದಂತಹ ಸೇವೆ ಕೊಡ್ಲಿಕ್ಕಿದ್ದೇವೆ. ಅದಕ್ಕೆ ಏನಾದ್ರೂ ಕನ್ಸ್ಟ್ರಕ್ಷನ್ಗೆ ನಿಮ್ಮಲ್ಲಿ ಸಿಮೆಂಟ್ ಇರಬಹುದು, ಅಥವಾ ಏನು ಇದು ಕಬ್ಬಿಣ ಇರಬಹುದು, ಅಥವಾ ಧನದಾನವೂ ಕೂಡ ನಮಗೆ ಅವಶ್ಯಕತೆ ಉಂಟು. ನೀವು ಒಂದು ಅಕೌಂಟ್ ನಂಬರ್ ನಾವು ಕೊಡ್ತಾ ಇದ್ದೇವೆ, ಮತ್ತು ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ಇಬ್ಬರದ್ದು ನಾವು ಕೊಡ್ತೇವೆ, ನೇರವಾಗಿ ಬರ್ಬೋದು. ನೀವು ಧರ್ಮಸ್ಥಳಕ್ಕೆ ಯಾತ್ರಾರ್ಥಿಗಳಾಗಿ ಬಂದಾಗ ನೀವು ಆ ಕ್ಷೇತ್ರದೊಟ್ಟಿಗೆ ಇದೊಂದು ಸೇವಾ ಕ್ಷೇತ್ರವನ್ನು ನೀವು ನೋಡಬೇಕು. ಸೌತಡ್ಕ ಟೆಂಪಲ್ನ ಪಕ್ಕ ಸೇವಾಧಾಮ ಅನ್ನುವಂತಹ ಅದು ಒಂದು ತೀರ್ಥ ಕ್ಷೇತ್ರವೇ. ಈ ಬದುಕಿನ ಎಲ್ಲವನ್ನು ಕಳ್ಕೊಂಡು ಭರವಸೆ ಇಲ್ಲದೆ ಯಾರಿದ್ದಾರೆ ಅವರನ್ನು ಒಂದು ವ್ಯಕ್ತಿಯನ್ನಾಗಿಸಿ, ರೋಗಿಯಿಂದ ವ್ಯಕ್ತಿಯನ್ನಾಗಿಸಿ, ವ್ಯಕ್ತಿಯಿಂದ ಶಕ್ತಿಯನ್ನಾಗಿಸಿ ಸಮಾಜಕ್ಕೆ ಮತ್ತೆ ಆಧಾರವಾಗಿಸಬಲ್ಲ ಪ್ರಯತ್ನಗಳು ಅಲ್ಲಿ ನಿರಂತರ ನಡೀತಾ ಉಂಟು. ಆದ ಕಾರಣ ನಮಗೆ ನೀವು ಬೆನ್ನೆಲುಬಾದ್ರೆ ನನ್ನಂತ ಸಾವಿರಾರು ಮಂದಿಗೆ ಬೆನ್ನೆಲುಬು ಸಾಧ್ಯ ಆಗ್ತದೆ ಸೇವಾಧಾಮ ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿ. ಇದು 2 ರೀತಿ ಲಾಕ್ ಆಗ್ತದೆ. ಒಂದು ಇಲ್ಲಿ ಇದು ಸೇರುವಂತದ್ದು, ಅದು ಆದ್ಮೇಲೆ ಇದು ಒಂದು ಲಾಕ್ ಆಯ್ತು. ಒಂದು ಲಾಕ್ ಆಯ್ತು. ಆ ಲಾಕ್ ತಪ್ಪದ ಹಾಗೆ ಮೇಲ್ಗಡೆ ಎರಡನೇದು. ಇನ್ನು ಪ್ರಾರಂಭ ಮಾಡ್ಲಿಕ್ಕೆ ಕೀ ಕೊಟ್ಟಿದ್ದಾರೆ. ಅದರ ವೀಲ್ಗಳ ಮೇಲೆ ಬರ್ತದ, ಅದರ ವೀಲ್ಗಳು ಸರ್. ಇದು ವೀಲ್ ನೆಲಕ್ಕೆ ತಾಗಬಾರದು ಅನ್ನುವಂತ ದೃಷ್ಟಿಯಲ್ಲಿ ಮೇಲೆ ಕೊಟ್ಟಿದ್ದಾರೆ. ಇದು ಮತ್ತು ಈ 2 ವೀಲ್ಗಳು. ಇನ್ನು ಇದು ಆನ್ ಆಯ್ತು. ಇಲ್ಲಿ ಒಂದು ಮೈನ್ ಸ್ವಿಚ್ ಉಂಟು. ಇದರಲ್ಲಿ 3 ಸ್ಪೀಡ್ ಅಲ್ಲಿ ಗೊತ್ತಾಗ್ತದೆ, ಮತ್ತೆ ಎಷ್ಟು ಕಿಲೋಮೀಟರ್ ಅಂತ ಆಗಿದೆ, ಸ್ಪೀಡೋಮೀಟರ್ ಕೂಡ ಉಂಟು. ಇದು ರಿವರ್ಸ್, ಇದು ಸ್ವಿಚ್ ಆಫ್ ಆನ್ ಅಷ್ಟೇ. ಇದು ಆನ್ ಮಾಡಿದ್ರೆ ಆನ್ ಆಯ್ತು, ಇನ್ನು ರೆಡಿ. ಹಾರ್ನ್ ಉಂಟು, ಇದು ರಿವರ್ಸ್ ಉಂಟು, ಮತ್ತೆ ಹೆಡ್ ಲೈಟ್ ಕೂಡ ಉಂಟು. ಒಂದ್ಸಲ ಹೆಡ್ ಲೈಟ್ ಆನ್ ಮಾಡಿ ಸರ್. ಹೋಗ್ಲಿ. ಇದು ಮೂವ್ ಆಗುವಂತ. ಫಾಸ್ಟ್ ಅಂದ್ರೆ ಒಂದು 25 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಹೋಗ್ತದೆ ಒಮ್ಮೆ ಚಾರ್ಜ್ ಮಾಡಿದ್ರೆ. ಮತ್ತು ರಫ್ ರೋಡ್ ಅಲ್ಲಿ ಹೋಗ್ತದೆ, ಆದ್ರೆ ಸ್ವಲ್ಪ ಲೆವೆಲ್ ಇರಬೇಕು ಅನ್ನುವಂಥದ್ದು ಒಂದು, ಆದ್ರೆ ಒಳ್ಳೇದು ಅನ್ನುವಂಥದ್ದು. ಅಂದ್ರೆ 3 ವೀಲ್ ಅನ್ನು ಒಂದೇ ರೀತಿ ಹೋಗುವ ಹಾಗೆ. ಖಡಕ್ ರೋಡ್ ಅಲ್ಲಿ ಕೂಡ ಹೋಗಿದ್ದೇನೆ, ಯಾಕಂದ್ರೆ ಉಜಿರೆಗೆ ಹೋಗಿ ಬರ್ತೇನೆ, ಒಮ್ಮೊಮ್ಮೆ ಧರ್ಮಸ್ಥಳಕ್ಕೂ ಕೂಡ ಹೋಗಿ ಬರ್ತೇನೆ. ಮತ್ತು ನನ್ನ ಕೃಷಿ ಕಾರ್ಯ ಏನು ಉಂಟು ನಮ್ಮ ಜಾಗು, ಅಲ್ಲಿಯೂ ಕೂಡ ಹೋಗ್ತೇನೆ. ಕೆಲಸದವರೊಟ್ಟಿಗೆ ಇದ್ದು ಅವರಿಗೂ ಕೂಡ ಖುಷಿ ಆಗ್ತದೆ, ಬಂದಿದ್ದಾರೆ ಕೆಲಸ ಮಾಡುವಂತದ್ದು, ಅವರಿಗೂ ಸಹ ಖುಷಿ. ಹಾಗೆ ಈ ಹೊಸಬ್ರು ಇದನ್ನು ತಗೊಳ್ತಾರಲ್ಲ, ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಬೇಕಾ? ಟ್ರೈನಿಂಗ್ ಅಂತ ಏನಿಲ್ಲ, ಇದು ಒಮ್ಮೆ 2 ಸಲ ಲಾಕ್ ಮಾಡಿ ತೆಗೆದು ಪುನಃ ಜಾಯಿಂಟ್ ಮಾಡುವಂತದ್ದು ಮಾತ್ರ. ಇನ್ನು 2 ಕೈಯಲ್ಲಿ ಸೇಮ್ ಬ್ರೇಕ್ 2 ಕೈಯಲ್ಲಿ ಕೊಟ್ಟಿದ್ದಾರೆ. ನಿಧಾನ ಹೋದ್ರೆ ಆಯ್ತು. ಹೆಲ್ಮೆಟ್ ಹಾಕಿದ್ರೆ ಇನ್ನೂ ಒಳ್ಳೇದು, ಯಾಕಂದ್ರೆ ಒಮ್ಮೆ ಸ್ಪೈನಲ್ ಇಂಜುರಿ ಆದಂತವ್ರು ನಾವು, ಮತ್ತೆ ಪುನಃ ಡಿಸೆಬಿಲಿಟಿ ಆಗಬಾರದು ಅನ್ನುವ ದೃಷ್ಟಿಯಲ್ಲಿ. ಯಾಕಂದ್ರೆ ನಾನು ಓಡಾಡಿಸ ಮಾಡುವಾಗ ಹೆಲ್ಮೆಟ್ ಇರ್ಲಿಲ್ಲ, ಅದನ್ನು ನೋಡಿದ ಒಂದು ಡಾಕ್ಟ್ರೇ ಹೇಳಿದ್ರು, ನೀವೊಂದು ತಪ್ಪು ಮಾಡ್ತಾ ಇದ್ದೀರಿ ಅಂತ. ಏನ್ ಸರ್ ಹೇಳಿದೆ, ಅಷ್ಟೊತ್ತಿಗೆ ಹೆಲ್ಮೆಟ್ ಎಲ್ಲಿ ಉಂಟು, ಹಾಕ್ಬೇಕಲ್ಲ ಹೇಳಿದ್ರು. ಆಯ್ತು ಸರ್ ಇನ್ನು ಹಾಕ್ತೇನೆ ಅಂತ ಹೇಳಿ. ಹಾಗೆ ನೋಡಿ ಸ್ನೇಹಿತರೆ, ಯಾವಾಗ್ಲೂ ಕೂಡ ನಾವು ಕೃಷಿಯ ಬಗ್ಗೆ ಸಂಗತಿಗಳನ್ನು ತೋರಿಸ್ತೇವೆ, ಆದ್ರೆ ಒಬ್ಬ ಕೃಷಿಕನ ಆತ್ಮಸ್ಥೈರ್ಯ, ಕೃಷಿಕ ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅನ್ನುವಂಥದ್ದನ್ನು ಸರ್ ತೋರಿಸಿದ್ದಾರೆ.
ನಾನು ಕೂಡ ಒಂದು ರೀತಿಯಲ್ಲಿ ಇದನ್ನು ಸಂದರ್ಶನ ಕೇಳ್ತಾ ನಾನು ಒಂದು ರೀತಿಯಲ್ಲಿ ಅಂದ್ರೆ ಏನು ಮಾತಾಡ್ಬೇಕು, ಏನು ಪ್ರಶ್ನೆಗಳು ಕೇಳಬೇಕು, ನನ್ನ ಮೈಂಡ್ಗಳೇ ಬ್ಲಾಕ್ ಆಗುವಂತ ಹಂತಕ್ಕೆ ಬಂದಿದೆ. ಯಾಕೆಂತ ಹೇಳಿದ್ರೆ ಅಷ್ಟು ಡಿಟೇಲ್ ಆಗಿರುವಂತ ವಿಷಯಗಳು, ಒಂದು ಸಮಸ್ಯೆ ಹೇಗಿರ್ತದೆ ಅನ್ನೋದು ಎಲ್ಲ ಸಂಗತಿಯನ್ನು ತೋರಿಸಿದ್ದಾರೆ ಸರ್. ಯಾಕಂದ್ರೆ ನಾವು ತುಂಬಾ ಜನ ರೈತರು ಓಡಾಡ್ತಿರ್ತೀವಿ, ನಮ್ಮ ಎಲ್ಲ ವ್ಯೂವರ್ಸ್ಗಳು ತುಂಬಾ ಸಜ್ಜನರು, ಮತ್ತೆ ಸಮಾಜಕ್ಕೆ ಮಿಡಿಯುವಂಥವ್ರು, ಜನರಿಗೆ ಏನಾದ್ರು ಒಳ್ಳೇದು ಮಾಡಬೇಕು ಅನ್ನುವಂಥ ಒಂದು ಸಜ್ಜನರ ಒಂದು ತಂಡ ನಮ್ಮ ಫ್ಯಾಮಿಲಿ ಇರುವಂಥದ್ದು, ನಮ್ಮ ಸಂಪೂರ್ಣ ಸಹಜ ಕೃಷಿಯ ಎಲ್ಲ ವೀಕ್ಷಕರು ಈ ರೀತಿ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ನೀವು ಯಾರಾದರೂ ಧರ್ಮಸ್ಥಳ ಕಡೆ ಬರ್ತಾ ಇರ್ತೀರಿ, ಅದೇ ರೀತಿ ಸೌತಡ್ಕ ಕಡೆ ಬರ್ತಾ ಇರ್ತೀರಿ, ಈ ಎರಡು ಕಡೆ ಬಂದಾಗ ನೇತ್ರಾವತಿಯಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುವಂಥ ಸರ್ ಸೆಂಟರ್ಗೆ ನೀವು ಭೇಟಿ ಕೊಡಬೇಕು. ಅದೇ ರೀತಿಯಲ್ಲಿ ಸೌತಡ್ಕದಲ್ಲಿ ಬಂದಾಗ ಸೌತಡ್ಕಕ್ಕಿಂತ ಬರುವಾಗ ಲೆಫ್ಟ್ ಸೈಡ್ಗೆ ಸೇವಾಧಾಮ ಇದೆ, ಅಲ್ಲಿಗೆ ಭೇಟಿ ಕೊಡಬೇಕು. ಅದರ ಮುಖಾಂತರ ಈ ರೀತಿಯ ಒಂದು ಸಾಮಾಜಿಕ ಚಟುವಟಿಕೆಗೆ ಒಂದು ನಾವು ಸಹಾಯ ಆಗಬೇಕು. ಅದೇ ರೀತಿಯಲ್ಲಿ ನಮಗೆ ತುಂಬಾ ಹೆಮ್ಮೆ ಆಗತ್ತೆ ಈ ರೀತಿಯ ಒಂದು ಜನರಿಗೆ ಉಪಯೋಗ ಆಗುವಂಥದ್ದು. ಕೇವಲ ಒಂದು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ, ಇದು ದೊಡ್ಡದಾಗಿರುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವು ನಮ್ಮ ಚಾನಲ್ ಮುಖಾಂತರ ಅದಕ್ಕೆ ಸಾಕ್ಷಿ ಆಗ್ತೇವೆ, ಅಥವಾ ಅದಕ್ಕೆ ನಾವು ಕೂಡ ಅದರ ಜೊತೆ ಇದ್ದೇವೆ ಅನ್ನುವಂಥದ್ದು ನಮಗೆ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಸನ್ಮಾನ ಅನ್ನುವಂಥದ್ದಲ್ಲ, ಆದರೆ ನಮ್ಮ ವೀಕ್ಷಕರ ಕಡೆಯಿಂದ ಎಷ್ಟೋ ಜನ ವೀಕ್ಷಕರಿಗೆ ಇಲ್ಲಿಗೆ ಬರ್ಲಿಕ್ಕೆ ಆಗ್ತಿಲ್ಲ. ಆ ಕಾರಣಕ್ಕೋಸ್ಕರ ಅವರೆಲ್ಲರ ಕಡೆಯಿಂದ ನಿಮ್ಮನ್ನು ನಾವು ಗೌರವಿಸ್ತೇವೆ. ಮುಂದಿನ ದಿನಗಳಲ್ಲಿ ನಿಮಗೆ ನಾನು ಯಾವುದೇ ಪ್ರಶಸ್ತಿ ಅದು ಇದು ಅಂತ ಹೇಳಲಿಕ್ಕೆ ಹೋಗ್ಬಾರ್ದು. ಯಾಕೆಂತ ಹೇಳಿದ್ರೆ ಯಾವುದೇ ಪ್ರಶಸ್ತಿಗಳು ನಿಮ್ಮ ವ್ಯಕ್ತಿತ್ವದ ಎದುರುಗಡೆ, ನಿಮ್ಮ ಕೆಲಸದ ಎದುರುಗಡೆ ಅದು ತುಂಬಾ ಸಣ್ಣದು ಅಂತ ನಂಗೆ ಅನ್ನಿಸುವಂಥದ್ದು. ಆ ಕಾರಣಕ್ಕೋಸ್ಕರ ದೇಶದ ಅತ್ಯುನ್ನತ ಪ್ರಶಸ್ತಿಗಳು ನಿಮ್ಮ ಕಾರ್ಯಕ್ಕೋಸ್ಕರ ಬರಲಿ, ಆ ರೀತಿಯಲ್ಲಿ ದೇವರು ಅನುಗ್ರಹಿಸಲಿ. ಅದೇ ರೀತಿಯಲ್ಲಿ ಎಲ್ಲ ಧರ್ಮಗಳು ಹೇಳಿರುವಂಥದ್ದು, ದೀನದಲಿತರು, ಕಷ್ಟದಲ್ಲಿರೋರು, ಶೋಷಿತರು, ಸೋತು ಹೋಗಿರುವವರು, ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥವ್ರನ್ನು ಎಬ್ಬಿಸುವಂಥದ್ದೇ ಹೇಳಿರುವಂಥದ್ದು ಎಲ್ಲ ಧರ್ಮಗಳು. ಅಂತಹ ಒಂದು ಸರ್ವ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಾರವನ್ನು ನೀವು ಇವತ್ತು ಸಮಾಜದ ಮಧ್ಯದಲ್ಲಿ ಇಟ್ಟಿದ್ದೀರಿ. ನಮ್ಮ ಚಾನಲ್ ಪರವಾಗಿ ನಿಮಗೆ ಧನ್ಯವಾದಗಳು ಸರ್.